ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನೋಡಿ, ಇದೆ ನಮ್ಮದು Airbnb ಇದೆ, ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಸೊ ಇವತ್ತು ಬೈಕೆಲ್ಲ ಸರ್ವಿಸ್ ಆಗಿದೆ. ಇವತ್ತು ನಮ್ಮ ಜರ್ನಿ ಟುವರ್ಡ್ಸ್ ಶ್ರೀನಗರ್. ಇವತ್ತು ವಯಾ ಪಠಾಣ್ಕೋಟ್. ಫಸ್ಟ್ ಸ್ಟಾಪ್ ಪಠಾಣ್ಕೋಟ್ ಇಟ್ಟಿದ್ದೀವಿ. ಟೋಟಲ್ ಕಿಲೋಮೀಟರ್ ನಮಗೆ ಪಠಾಣ್ಕೋಟಿಗೆ 230 ಇದೆ, ಅಲ್ಲಿಂದ ಒಂದು 230 ಇದೆ. ಸೊ ಆಲ್ಮೋಸ್ಟ್ 500 ಕಿಲೋಮೀಟರ್ ಇದೆ. ರೋಡ್ ಚೆನ್ನಾಗಿಲ್ಲ ಶ್ರೀನಗರಲ್ಲಿ. ರೀಸೆಂಟಾಗಿ ಲ್ಯಾಂಡ್ಸ್ಲೈಡ್ ಆಯಿತು, ಆದರೆ ಇವಾಗೆಲ್ಲ ಕ್ಲಿಯರ್ ಆಗಿದೆ. ಟ್ರಾಫಿಕ್ ಇವಾಗ ಅಷ್ಟೇನಿಲ್ಲ, ಕಂಜಕ್ಷನ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಸೀದಾ ಹೋಗಿ ಶ್ರೀನಗರ್ ಸ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆದ್ದು ಕಾರ್ಗಿಲ್ಲಿಗೆ ಹೊರಡೋದು. ಇವತ್ತೇ ಲಾಸ್ಟ್ ನಮ್ಮದು ಲಾಂಗ್ ರೈಡ್, ಅಂದರೆ 500 ಕಿಲೋಮೀಟರ್ ಇವತ್ತು ಲಾಸ್ಟ್. ನಾಳೆಯಿಂದ ಸ್ವಲ್ಪ ಕಮ್ಮಿ, 200-150 ಅಷ್ಟೇ ಕಿಲೋಮೀಟರ್ಸ್ ಇದೆ. ಅವಾಗ ನಮಗೇನಾಗುತ್ತೆ ಅಂದರೆ ದಾರಿ ಉದ್ದಕ್ಕೂ ನಾವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು, ಪಾಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಪಯಣ ಈಗ ಪಠಾಣ್ಕೋಟ್ ಕಡೆಗೆ ಇನ್ನೂ 49 ಕಿಲೋಮೀಟರ್ ಇದೆ. ಬ್ರೇಕ್ಫಾಸ್ಟ್ ಅಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್. ಆರಾಮಾಗಿ ಕ್ರೂಸ್ ಮಾಡ್ತಾ ಇದ್ದೀವಿ. ರೋಡ್ ಅಷ್ಟು ಬ್ಯುಸಿ ಇಲ್ಲ ಇವತ್ತು, ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ. ಇನ್ನು 54 ಮಿನಿಟ್ಸ್ ತೋರಿಸ್ತಾ ಇದೆ ಈ ಟೈಮ್. ಧನುಷ್ ಅಲ್ಲಿ ಇವರು ಯೋಗ ಮತ್ತು ಪ್ರಫುಲ್ ಅವರೆಲ್ಲ ಮಿಸ್ ಆಗಿದ್ದಾರೆ. ಅವರು ಇನ್ನೊಂದು ರೂಟಲ್ಲಿ ಬರ್ತಾಯಿದ್ದಾರೆ ಅನಿಸುತ್ತೆ. ನಾವು 5 ಜನ ಇಲ್ಲೇ ಇದ್ದೀವಿ. ಚೇತನ ಅವನು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಆಲ್ಮೋಸ್ಟ್ ಪಠಾಣ್ಕೋಟ್ 4.4 ಕಿಲೋಮೀಟರ್ ಇದೆ. ಚಿಕ್ಕ ಘಾಟ್ ಇದಲ್ಲ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ವಿ. ಒಂದು ಫುಡ್ ಕೋರ್ಟ್ ಸಿಕ್ತು. ಸೊ ಇಲ್ಲಿ ಬರ್ಗರ್ ಕಿಂಗ್ ಹೋಗ್ತಾ ಇದ್ದೀವಿ. ಸುಮ್ಮನೆ ಪರೋಟ ತಿಂದು ಬೇಜಾರಾಗಿದೆ. ಸೊ ಇವಾಗ ಅದಕ್ಕೆ ಇಲ್ಲಿ ಪಠಾಣ್ಕೋಟ್ ಬೈಪಾಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಟುವರ್ಡ್ಸ್ ಜಮ್ಮು ಹೋಗಬೇಕು. ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ಅಲ್ಲಿ ಬೋರ್ಡು. ಸೊ ಜಸ್ಟ್ ನಾವು ಜಮ್ಮು ಕಾಶ್ಮೀರ್ ಎಂಟ್ರ್ ಆಗಿದ್ದೀವಿ. ಸ್ಟ್ರೈಟ್ ಎಲ್ಲಿ ಎತ್ಕೋತೀರಾ? ಇಲ್ಲಿ ಎತ್ಕೊಳ್ಳೋಕ್ಕಿದೆ. ಫೈನಲಿ ನಮ್ಮ K12 ಗಾಡಿ ಜಮ್ಮು ಕಾಶ್ಮೀರ್ ಮಣ್ಣು ಮೆಟ್ಟಿದೆ. ನಾವು ಟುವರ್ಡ್ಸ್ ಶ್ರೀನಗರ. ಆ ಬೋರ್ಡ್ ಚೆನ್ನಾಗಿತ್ತಿಲ್ಲ, ಬಂದರು ಪರವಾಗಿಲ್ಲ, ಮುಂದೆ ನೋಡೋಣ. ಎಲ್ಲೋ ಹೋಗ್ಬೇಕಿಲ್ಲಿ. ವೈಷ್ಣೋದೇವಿ ಮಂದಿರ ಈ ಕಡೆ ಜಮ್ಮು ಸೈಡೇ ಬರೋದು, ಅದು ಹತ್ತಿರ ಇದೆ. ಆದರೆ ಅಲ್ಲಿಗೆಲ್ಲ ಹೋಗಲ್ಲ ನಾವು ಜಮ್ಮು ಎಂಟ್ರಿ ಆಗಲ್ಲ. ನಾವು ಫುಲ್ ಬೈಪಾಸಲ್ಲೇ ಹೋಗ್ತೀವಿ. ರೋಡ್ ನೋಡಿ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ತುಂಬ ಡೈವರ್ಷನ್ಸ್. ರೋಡ್ ಎಂಟಿ ಇದೆ. ಒಂದೇ ಒಂದು ಬೈಕರ್ಸ್ ಕಾಣಿಸ್ತಾ ಇದೆ ನಮಗೆ ರೋಡಲ್ಲಿ. ನಾವು ಮಾತ್ರ ಇದ್ದೀವಿ. ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗ್ತಿದೆ ಮೈಂಡಲ್ಲಿ ನಮಗೆ. ನೋಡೋಣ ಏನಾಗುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಹೇಳ್ಕೊಂಡು ಹೋಗ್ತಾ ಇರೋದೆ. ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು. ಇವಾಗ ತಾನೇ ಪೋಸ್ಟ್ ಪೇಯ್ಡ್ ಸಿಮ್ ತಗೊಂಡು ಶ್ರೀನಗರ್ ಕಡೆಗೆ ಹೊರಟಿದ್ದೀವಿ. ಆ್ಯಕ್ಟಿವೇಟು ಆಗೋಯ್ತು. ನಾವು ನೋಡಿದ್ವಿ. ಬರ್ತಾ ಇದ್ದಾನೆ. ಅವ್ನು ಸಿಮ್ ಇದೆ, ಪ್ರಾಬ್ಲಮ್ ಇಲ್ಲ. ಇವಾಗ ಇಲ್ಲಿ ನಮ್ಮ ಪ್ರೀಪೇಯ್ಡ್ ಸಿಮ್ ಒಂಚೂರು ವರ್ಕ್ ಆಗಲ್ಲ. ನಮ್ಮ ಯೋಗಾನಂದ ಮತ್ತು ಪ್ರಫುಲ್ಲ ಅವರು ಜಮ್ಮು ರೋಡ್ ತಗೊಬಿಟ್ಟಿದ್ದಾರೆ.
ನಾವೀಗ ಟುವರ್ಡ್ಸ್ ಉಧಂಪುರ್ ಹೋಗ್ತಾ ಇದ್ದೀವಿ. ಯೋಗಾನಂದ ಅವರು ಉಧಂಪುರಲ್ಲಿ ಸಿಗ್ತಾರೆ. ಆದರೆ ರೋಡ್ ನಮ್ಮದು ಖರಾಬು, ಟ್ರಕ್ಗಳು ಹೋಗಿ ಹೋಗಿ ರೋಡ್ ಹಾಳಾಗೋಗಿದೆ. ಇನ್ನು 64 ಕಿಲೋಮೀಟ್ರ್ ಹೋದರೆ ನಮಗೆ NH44 ಸಿಗುತ್ತೆ. ಅದು ಚೆನ್ನಾಗಿರುತ್ತೆ. ಉಧಂಪುರ್ ಇನ್ನೂ ಒಂದು 70 ಇದೆಯಾ ಅಂತ ಗೊತ್ತಿಲ್ಲ ನನಗೆ. ನೋಡಿ, ಆನ್ ದ ವೇ ಟುವರ್ಡ್ಸ್ ನಮ್ದು ಇವಾಗ ಶ್ರೀನಗರ್ ಕಡೆಗೆ. ರೋಡ್ ಒಂಚೂರು ಚೆನ್ನಾಗಿಲ್ಲ. ಇನ್ನು 202 ಕಿಲೋಮೀಟ್ರ್ ಇದೆ ಶ್ರೀನಗರ್. ರೋಡ್ ಮಾತ್ರ ವರ್ಸ್ಟ್. ಪ್ರೌಡ್ ಟು ಬಿ ಎನ್ ಇಂಡಿಯನ್, ಅಬ್ಸಲ್ಯೂಟ್ಲಿ. ಇಲ್ಲೊಂಚೂರು ರೋಡ್ ಚೆನ್ನಾಗಿದೆ. BRO ಅವ್ರದ್ದು ಸೈನ್ ಬೋರ್ಡ್ಸ್ ನೋಡ್ಕೊ ಬಂದ್ವಿ. ಅದು ತುಂಬ ಫೇಮಸ್ ಇಲ್ಲಿ. ಕ್ಯಾಚಿ ಲೈನ್ಸ್ ಹಾಕಿರ್ತಾರೆ. ಮೈಲ್ ಸ್ಟೋನ್ಸ್ ಇರುತ್ತಲ್ಲ ಅದರಲ್ಲಿ. ನಾವು ವಿ ಆರ್ ಗೋಯಿಂಗ್ ಆನ್ ತಾವಿ ಬ್ರಿಡ್ಜ್. ಸ್ವಲ್ಪ ನೀರಿದೆ, ಸ್ವಲ್ಪ ಇದೆ ಅಷ್ಟೇ, ಕೆಸರು ನೀರು. ಅಲ್ಲೊಂದು ಬ್ರಿಡ್ಜ್ ಇದೆ, ರೈಲ್ವೆ ಬ್ರಿಡ್ಜ್ ಅನಿಸುತ್ತೆ ಅದು. ಯಪ್ಪ ಹಾರಿಸ್ದೆ. ಬೋರಿಂಗ್ ಘಾಟ್ಸ್. ಹಾಗೆ ಎಷ್ಟು ದೂರ ಹೋದರೂ ದಾರಿನೇ ಸಾಗ್ತಾ ಇಲ್ಲ. ತುಂಬ ಬೋರ್ ಆಗ್ತಿದೆ ರೋಟು. ಹೈ ಸ್ಪೀಡು ತೆಗಿಯೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಹಂಗೆ ಹೋಗ್ಬೇಕು. 10 ಸಲ ಗೇರ್ ಚೇಂಜ್ ಮಾಡಬೇಕು 1 ಕಿಲೋಮೀಟ್ರಿಗೆ. ಇನ್ನೊಂದು 14 ಕಿಲೋಮೀಟ್ರ್ ಹೋದರೆ NH44 ಅಂತ ಇದೆ. ಅದು ನೋಡಬೇಕು ಹೇಗಿದೆ. ಸ್ಟ್ರೈಟ್ ರೋಡ್ಸಾ, ಪಹಾಡಿ ರೋಡ್ಸಾ. ಅಲ್ಲಿ ಮತ್ತೆ ನಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಒಬ್ಬರೊಬ್ಬರೇ ಇರಬೇಡಿ, ಗ್ರೂಪಲ್ಲೇ ಇರಬೇಕು, ನಿಲ್ಲಿಸುವಾಗಲೂ ಗ್ರೂಪಲ್ಲೇ ನಿಲ್ಲಿಸಿ, ಇದೆಲ್ಲ ಹೇಳಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಹೇಳಿದ್ದಾರೆ ಅಂತ, ನೋಡೋಣ. ನಮ್ಮ ಬಾಯ್ಸ್ ಯಾರು ಕಾಣ್ತಾ ಇಲ್ಲ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಮುಂದೆ. ಇವಾಗ ಇಬ್ಬರು ಗಂಡರು. ಚಿಕ್ಕದಾಗ ಒಂದು ಟನಲ್ ಇದೆ ಇಲ್ಲಿ ನೋಡಿ. ಓಯ್, ಟನಲ್ ಒಳಗಡೆ ಯಾವುದೋ ಕಾಡು ಪ್ರಾಣಿಗಳ ಸೌಂಡ್ ಬರ್ತಾಯಿತ್ತು. ಟನಲ್ ಒಳಗಡೆ ಯಾವುದೋ ಕಾಡು ಪ್ರಾಣಿಗಳ ಸೌಂಡ್ ಬಂತು. ಅದು ಯಾವ ಟನಲ್ ಅಂತ ನೀವು ಕಮೆಂಟ್, ಅದು ಯಾವ ಪ್ರಾಣಿ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಚ್ಚಾ ರಸ್ತೆ ಮುಂದೆ ಯಾರೋ ರೈಡರ್ಸ್ ಹೋಗ್ತಿದ್ದಾರೆ. ಶಾಂಕ್ R15 ಅಲ್ಲ, R15 ಅಷ್ಟೇ. ಎಲ್ಲೂ ಹೆಲ್ಮೆಟ್ ಹಾಕಿಲ್ಲ, ಲೋಕಲ್ ವಾಯ್ಸು. ಅಲ್ಲ, ಬೈಕ್ ಕಾಣ್ತಲ್ಲ ಅಂತ ಅದೇ ಖುಷಿ ಆಗ್ತಿದೆ. ಅದು JNK ಬಿಡು. ತೆಗ್ಯಪ್ಪ, ಇವನ ಹಿಂದೆ ಯಾವನು ಹೋಗ್ತಾನೆ ಲಾರಿ ಹಿಂದೆ. ಈ ಸಖತ್ತಾಗಿದೆಲ್ಲ ಈ ಮರ, ನಂಗೆ ತುಂಬ ಇಷ್ಟ. ನೋಡು, ಸಖತ್ತಾಗಿದೆ ಹೂವೆಲ್ಲ. ನಮಸ್ತೆ. ಕರ್ನಾಟಕ ಬೆಂಗಳೂರು. ಅದು ಲಡಾಖ್ ಮೋಟರ್ಸೈಕಲ್. ಮರ, ಮಳೆಹಣ್ಣು.
ಕ್ಯಾಶ್ ಕೊಡ್ತಾರ ಆಗಿದೆ ನೋಡು. ಹಾಂ ಧನ್ಯವಾದ. ಜಸ್ಟ್ ಇವಾಗ ಊಟ ಮುಗೀತು. ಊಟ ಅಂದರೆ ಲೈಟಾಗಿ ಊಟ ಮ್ಯಾಗಿ ತಿಂದ್ವಿ. ಚೆನ್ನಾನಿ ಅನ್ನೋ ಊರ ಹತ್ರ ಇರೋ ಊರಿದು, ಯಾವುದೋ ಊರು ಗೊತ್ತಿಲ್ಲ. ಇನ್ನು ಟೈಮ್ ಬಂದು 5:51 ಆಗಿದೆ. 167 ಕಿಲೋಮೀಟರ್ಸ್ ಬಾಕಿ ಇದೆ. 10:480 ಆರೆಂಜಲ್ಲಿದೆ ಟೈಮಿಂಗ್, ಅಂದರೆ ಟ್ರಾಫಿಕ್ ಇದೆ ಅಂತ ಅರ್ಥ. ಅಲ್ಲಿ ಆಲ್ರೆಡಿ ವಾರ್ನ್ ಮಾಡಿದರು ನಮಗೆ, ಟ್ರಕ್ ಟ್ರಾಫಿಕ್ ಸಿಗುತ್ತೆ ನಿಮಗೆ ಗ್ಯಾರಂಟಿ ಅಂತ. ನೋಡೋಣ ಹೇಗಿದೆ ರೂಟ್ ಅಂತ. ಲೆಟ್ಸ್ ಗೋ, ಕಂಟಿನ್ಯೂ ಮಾಡೋಣ. ಬಾ 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 ಬಾ. ಹೋ, ಚೆನ್ನಾನಿ ಟು ನಜೀರಿ ಟನಲ್ ರೋಡಿಗೆ ಎಂಟ್ರ್ ಆಗಿದ್ದೀವಿ ಇವಾಗ. ಅಲ್ಲಿ ಬೈತಿದ್ದಾರೆ, ಕಳಿಸ್ತಾ ಇದ್ರು ವಾಪಸ್ಸು. We have entered. Do not overtake. ಹಾಂ, ಲಾರಿ ಹೋಗ್ಬಿಡ್ಲಿ ಬಿಡು, ಲಾರಿ ಹೋಗ್ಬಿಡ್ಲಿ. ವ್ಯೂ ತಿಂತದ. ಏನು ಇದು ಕ್ರೇಜಿ ಟನಲ್. ಈ ಲಾರಿ ಅವನು ಅಡ್ಡ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟ ನಮಗೆ ವ್ಯೂನೆಲ್ಲ. ಒಳ್ಳೆ ಮೆಟ್ರೋ ಸ್ಟೇಷನ್ ಥರ ಇದೆ ಮೆಜೆಸ್ಟಿಕ್. ಗೈಸ್ ಮುಂದೆ ಹೋಗಿ ನಾನು ರೆಕಾರ್ಡ್ ಮಾಡ್ತೀನಿ ಬ್ಯಾಕಿಂದ. ಯಾರೋ ನಾನು ಹಿಂದೆ ಇರೋದು ಯಾರು? ಹೋಗಿ ಬೇಗ ಮುಂದೆ ಹೋಗಿ ಮುಂದೆ ಹೋಗಿ. ಅವನೊಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡಲ್ಲಿ ಈ ನಂಬರ್ ನೋಡ್ಕೊಳ್ಳಿ, KA09JT2731. ಫೈನ್ ಹಾಕಿ ಇವನಿಗೆ ಒಂದು 10,000 ರೂಪಾಯಿ. ಆದರೂ ಕ್ರೇಜಿ ಇದೆ ಮಾತ್ರ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆಯಾ ಅಂತ. ಎಷ್ಟು ಕಿಲೋಮೀಟರ್ ಇದು ಚೆಕ್ ಮಾಡ್ಬೇಕು ಆಮೇಲೆ, ನನಗೂ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಅಂತ. ಫೈನಲಿ ನಾವು ಟನಲ್ ಎಕ್ಸಿಟ್ ಆದ್ವಿ. ಹೊರ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತು. ಹೊರ ಪ್ರಪಂಚಕ್ಕೆ ಆಗಿರ್ಬೋದು. ಹೌದಾ, ಇದೇ ಅನ್ಸುತ್ತೋ ಬಿದ್ದಿರೋದಲ್ಲ. ಅಲ್ಲ ರಾಮಬನ್ ಇನ್ನೂ ಎಂಟ್ರ್ ಆಗಿಲ್ವಾ? ಟನಲ್ ನಂಬರ್ 2 ಇದ್ದೀವಿ. ಆದರೆ ಫುಲ್ಲು ಧೂಳಿದೆ, ಸಖತ್ ಧೂಳು. ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರೋಡ್ಸ್. ಇಲ್ಲಿ ನೋಡಿ, ಟನಲ್ ನೋಡಿ ಹಸು ಮೇಯಿಸ್ತಾ ಇದ್ದಾರೆ ಆರಾಮಾಗಿ. ಇಲ್ಲಿ ಈ ಥರ ಗ್ಯಾಪ್ ಮಾಡಿದ್ದಾರೆ ಆ ಕಡೆ ಪಾಸ್ ಆಗೋಕ್ಕೆ. ನಾರ್ಮಲ್ ಟನಲ್ ಇದು, ಇದರಲ್ಲೇನು ಇದಿಲ್ಲ, ಟೋಲ್ ಏನಿಲ್ಲ ಇಲ್ಲಿಗೆ. ಅಷ್ಟೇ ನೋಡಿ, ಮುಗೀತು. ಚಿಕ್ಕ ಟನಲ್. ಚೆನ್ನಾನಿ ನದಿ. ಹಿಂದೆ ಯಾರು ಬಾಕಿ ಆಗಿರೋದು? ಬಿದ್ದಪ್ಪನ ಯಾರು? ಬಾಬಾ ಎತ್ಕೋಬೋದ ಈ ಕಡೆ ಲೆಫ್ಟ್?
ಹಾಂ ಬಾ ಬಾ ಬಾ. ನಂದು ಈ ಸಾವು ಬ್ಯಾಗಿಂದಾಗೆ ಅರ್ಧ ನನಗೆ ಇಲ್ಲಿ ಭೀತಿ ಆಗ್ತಿರೋದು. ಅಯ್ಯಪ್ಪ, ಹಾಂ ಆಯಿತು, ಮುಗೀತು, ಇಷ್ಟೇ 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 ಮುಗೀತು, ರೆಡ್ ಮುಗೀತು. ಅಲ್ಲ ಇದು ಈಗ ಇದು ಒನ್ ವೇ ಅಲ್ವಾ? ಇದು ಒನ್ ವೇ ಅಲ್ವಾ? ಆ ಕಡೆಯಿಂದ ಇಲ್ಲ ಅಲ್ಲ, ಇನ್ಕಮಿಂಗ್ ಇಲ್ಲ ಅಲ್ಲ? ಆರಾಮ. ನಾ ಧನುಷ್ ಹಿಂದೆ ರೈಟಲ್ಲಿ ಬರ್ತಾಯಿದ್ದೀನಿ. ಇರೋ ಹೌದಾ? ಅಲ್ಲ ಇನ್ನು 3 ಅವರ್ ತೋರಿಸ್ತಾ ಇದೆ ಅಂತ. ಮೂವಾಯ್ತು ಬ್ಲಾಕ್ ಮೂವಾಯ್ತು. ಈ ಧೂಳು ಏನೋ ರೋಡೇ ಕಾಣಿಸ್ತಾ ಇಲ್ಲ ನೋಡಿ. ಫಸ್ಟ್ ಹೌದು, ಬ್ಲ್ಯಾಕ್ ಡಿಫೆಂಡರ್ ನೋಡಿ ಇಲ್ಲಿ. ಇಶಾಂಗ್ ಏನೋ ಧೂಳು ಇದು. ನೀನು ಆರಿಸ್ಕೊಂಡು ಹೋಗಿ ನಂದು ಸ್ಲಿಪ್ ಆಯ್ತಿದೆ ಇಲ್ಲಿ ಪೂರ್ತಿ. ಬಾ 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 ಬಾ, ಗ್ಯಾಪ್ ಇದೆ. ಓ ಇಲ್ಲಿ ನಿಲ್ಸಿರೋದು ಏಯ್ ಟ್ರಕ್ ಆರ್ಮಿಯವ್ರು ನಿಲ್ಸಿರೋದು ಲಾರಿಗಳನ್ನ ಅಲ್ಲಿ ಹಿಂದೆ. ತೆಲಂಗಾಣ ಮ್ಯಾನ್ TG. ಮೂವಿಂಗ್ ಇದೆ ಕಂಪ್ಲೀಟ್ ಮೂವಿಂಗ್ ಇದೆ ಇಲ್ಲಿ ಮುಂದೆ. ಇಲ್ಲಿ ಗ್ಯಾಪ್ ಇದೆ ಬಾ, ಅದಕ್ಕೆ ನುಗ್ತಾ ಇದ್ದೀನಿ ಅದು. ಆದ್ರೂ ಏನು ಸೈಲೆಂಟ್ ಇದೆ ನೋಡು. ಇಲ್ಲ ಪೀಸಾಗಿ ಸ್ಟಾಪ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಆರ್ಮಿ ಫುಲ್ ಅಂಡರ್ ಕಂಟ್ರೋಲ್ ಇದೆ. ಚೆನಾಬ್ ರಿವರ್ ನೋಡಿ, ಸೈಡಲ್ಲಿ ನೀರಿದೆ, ಯಾಕಂದರೆ ಮೊನ್ನೆ ಫ್ಲಡ್ ಆಗಿರೋದಲ್ವಾ, ಸೊ ಅದರಿಂದ ನೀರಿದೆ. ಒಂದು ಜೈಲ ಬರ್ತಾ ಇದೆ. ನೋಡ್ಕೊ, ಬರ್ಬೇಡಿ ಲಾರಿ ಒಂದು ಲೆಫ್ಟಿಗೆ ಎಳ್ದುಬಿಟ್ಟ. ಹಾಂ ಏನು ಕೇಳಿಸ್ತಾ ಇಲ್ಲ. ಡ್ರೆಸ್ಸಾ? ಓ ಲೆಫ್ಟ್ ವ್ಯೂವಾ? ಏನೋ ಗುಂಡಿ. ಪೊಲೀಸರು ಇಲ್ಲೇ ಇದ್ದಾರೆ. ನಾನು ಲಾರಿಯಿಂದಲೇ ಇದ್ದೀನಿ, ಜಾರ್ತಾ ಇದೆ ಮೇಲೆ ಬಾ. ವೈಸರ್ ಹಾಕಿದ್ರೆ ಅಂತ ಸ್ಟ್ರೈಟ್ ಹೋಗ್ಬಿಡಿ, ಎಲ್ಲಾದ್ರು ಟರ್ನ್ ಇದೆ. ಅಯ್ಯಪ್ಪ
ಅಲ್ಲಿ ಗುಂಡಿಯೋ ದೊಡ್ಡದು ಗೊತ್ತೇ ಆಗಿಲ್ಲ. ಎಕ್ಸ್ಲೇಟ್ರ್ ಕೊಡ್ಬೇಡ, ಅದು ಕೆಳಗೆ ಹೋಗ್ಬಿಟ್ರೆ ಕಷ್ಟ. ಇಲ್ಲೆಲ್ಲ ಹೆಂಗೋ ಬರೋದು. ಬ್ರೋ ಇಲ್ಲಿ ಮಳೆ ಬಂದು ಕೆಸರಾದ್ರೆ ಯೋಚನೆ ಮಾಡಿ ಈ ಸಿಚುವೇಶನ್. ಇದು ಏನೋ, ಇದು ಇಲ್ಲೆಲ್ಲ ಏನೋ ಮಾಡ್ತಿದ್ದಾರೆ. ಜಾರ್ತೆ ಧನುಷ್ ಸಿದ್ಧಾಗತ್ತೆ. ಅಲ್ಲೇ ಬನ್ನಿ, ಸ್ಲೋಲ್ ಬನ್ನಿ. ಎಂಥ ಧೂಳಿದೆ ಅಂದರೆ ಅಲ್ಟಿಮೇಟ್ ಧೂಳಿತ್ತು ಮಾತ್ರ. ಗೊತ್ತಿಲ್ಲ, ಇವಾಗ ಒಂದು ಬ್ರಿಡ್ಜ್ ಸಿಕ್ಕಿದೆ, ಇದು ಚೆನ್ನಾಗಿದೆ ರೋಡು. ಮುಂದೆ ಹೆಂಗಿದೆ ಏನು ಗೊತ್ತಾಗ್ತಿಲ್ಲ. ಆದರೆ ಮುಂದೆ ಮ್ಯಾಪ್ಸಲ್ಲಿ ಮಾತ್ರ ಕಂಪ್ಲೀಟ್ ರೆಡ್ ತೋರಿಸ್ತಾ ಇದೆ. ನಾಲ್ಕನೇ ಟನಲ್ ನೋಡಿ, ಇದು ಚೆನ್ನಾಗಿದೆ. ಒನ್ ವೇ. ಶ್ರೀನಗರ್ಗೆ 36 ಕಿಲೋಮೀಟರ್ಸ್ ಇದೆ. ತುಂಬ ಟೋಲ್, ಸಖತ್ ಧೂಳು, ತುಂಬ ಧೂಳಿತ್ತು. ಗಾಡಿನ ನೋಡೋ ಸ್ಥಿತಿಲಿಲ್ಲ ಗಾಡಿ. ಇಲ್ಲಿಗೆ ನಮ್ಮ NH44 ಮುಗೀತು. ಅಲ್ಲಿ ರೈಟಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ. ವಿ ಆರ್ ಎಂಟ್ರಿಂಗ್ NH1. NH1 ಎಂಟ್ರ್ ಆಗ್ತಾ ಇದ್ದೀವಿ ಇವಾಗ. ನಮ್ಮ ಸ್ಟೇ ಇನ್ನು ಇಲ್ಲಿಂದ 9 ಕಿಲೋಮೀಟರ್ ಇದೆ ಅಷ್ಟೇ. ಫೈನಲಿ ನಾವು ನಮ್ಮ ಲೊಕೇಶನ್ ರೀಚ್ ಆಗಿದ್ದೀವಿ. ಸಮಯ ಬಂದು 9:45 ಆಗಿದೆ. ನೋಡ್ಬೋದು ಇದೆ ನೋಡಿ, ಇದೇ ನಮ್ಮ ಮನೆ. ಹೌಸ್ ಟೂರ್ಗೆಲ್ಲ ಕೊಡೋಷ್ಟು ಪೇಷನ್ಸ್ ನನಗಿಲ್ಲ. ಇರ್ಬೋದು, ಒಳ್ಳೆ ಒಂದು ಹೋಮ್ ಸ್ಟೇ ಮಾಡಿದ್ದೀವಿ. ಬೆಳಿಗ್ಗೆ ಮಾಡೋಣ. ಈ ವ್ಲಾಗಲ್ಲಿ ಇಷ್ಟೇ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವ್ಲಾಗಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವೈಬಿಂಗ್ ವಿತ್ ಅಭಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.